ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ದಿಢೀರನೆ ಬಂಗಾರದ ಬೆಲೆಯಲ್ಲಿ ಭಾರೀ ಕುಸಿತ. ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆ ಈಗ 38% ಇಳಿಕೆಯಾಗಲಿದೆ. ಅಂದರೆ ಪ್ರತಿ 10 ಗ್ರಾಂ ಚಿನ್ನಕ್ಕೆ ಕೇವಲ 55,000ಕ್ಕೆ ದೊರೆಯಲಿದೆ. ಮಹಿಳೆಯರು ಮತ್ತು ಜನಸಾಮಾನ್ಯರು ಮತ್ತು ಬಡವರು ಕೂಡ ಈ ರೀತಿಯಾಗಿ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದರು. ಚಿನ್ನ ಖರೀದಿಸುವುದು ಕನಸಲ್ಲೂ ಕೂಡ ನೆನೆಸದಂಥ ಬೆಲೆ ಏರಿಕೆ ಉಂಟಾಗಿದೆ. ಇನ್ಮುಂದೆ ಸಾಮಾನ್ಯ ಜನರ ಕೈಗೆ ಎಟುಕದಂತಹ ಏರಿಕೆಯಾಗಿದ್ದ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು, ಎಲ್ಲ ಆಭರಣ ಪ್ರಿಯರಿಗೆ, ಚಿನ್ನ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಲಾಗಿದೆ. ಬನ್ನಿ, ನೀವು ಕೂಡ ಚಿನ್ನ ಬಂಗಾರವನ್ನು ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ, ಯಾಕೆ ಬೆಲೆ ಇಳಿಕೆಯಾಗುತ್ತದೆ, ಹೇಗೆ ಇಳಿಕೆಯಾಗುತ್ತದೆ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಕುಸಿತವು ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಮತ್ತು ಹೂಡಿಕೆದಾರರನ್ನು ಆಶ್ಚರ್ಯಗೊಳಿಸಬಹುದು. ತಜ್ಞರ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಈ ಕುಸಿತಕ್ಕೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳು, ಕೇಂದ್ರ ಬ್ಯಾಂಕ್ ನೀತಿಗಳು ಮತ್ತು ಯುಎಸ್ ಡಾಲರ್ ಬಲವು ಕಾರಣವಾಗಿರಬಹುದು. ಇದಲ್ಲದೆ ಹಣಕಾಸು ಮಾರುಕಟ್ಟೆಗಳು ಸುಧಾರಿಸಿದರೆ ಮತ್ತು ಇತರ ಹೂಡಿಕೆ ಆಯ್ಕೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಚಿನ್ನದ ಬೆಲೆ ಕುಸಿಯಬಹುದು. ಬೆಂಗಳೂರಿನಲ್ಲಿ 10 ಗ್ರಾಂ ಅಪರಂಜಿ ಚಿನ್ನದ ಬೆಲೆ 89,500 ರೂಪಾಯಿ ದಾಖಲಾಗಿದೆ. ಇದು 38% ಕುಸಿದರೆ ಅದು 10 ಗ್ರಾಂಗೆ 55,496 ರೂಪಾಯಿಗೆ ಇಳಿಯಬಹುದು. ಅಮೆರಿಕದ ಹಣಕಾಸು ಸೇವೆಗಳ ಕಂಪನಿಯಾದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಪ್ರಕಾರ ಚಿನ್ನದ ಬೆಲೆ ಔನ್ಸ್ಗೆ $1,820ಗೆ ಇಳಿಯಬಹುದು. ಇದು ಪ್ರಸ್ತುತ ಮಟ್ಟಕ್ಕಿಂತ ಸುಮಾರು 38% ಕಡಿಮೆಯಾಗಿದೆ. ಹೆಚ್ಚುತ್ತಿರುವ ಚಿನ್ನದ ಪೂರೈಕೆಯು ಚಿನ್ನದ ಬೆಲೆಯಲ್ಲಿ ಕುಸಿತಕ್ಕೆ ಕಾರಣವಾಗುತ್ತದೆ. ಚಿನ್ನದ ಬೆಲೆಗಳು ಹೆಚ್ಚಾದಾಗ ಗಣಿಗಾರಿಕೆ ಕಂಪನಿಗಳು ಹೆಚ್ಚು ಚಿನ್ನವನ್ನು ಹೊರತೆಗೆಯಲು ಒಲವು ತೋರುತ್ತವೆ. 2024ರ ಎರಡನೇ ತ್ರೈಮಾಸಿಕದಲ್ಲಿ ಚಿನ್ನದ ಗಣಿ ಕಂಪನಿಗಳ ಸರಾಸರಿ ಲಾಭವು ಔನ್ಸ್ಗೆ $950 ಆಗಿತ್ತು. ಇದು 2012ರ ನಂತರದ ಗರಿಷ್ಠವಾಗಿದೆ. ಅಲ್ಲದೆ ಹಳೆಯ ಚಿನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಮರುಬಳಕೆ ಮಾಡಲಾಗುತ್ತಿದೆ. ಇದು ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿ ಪೂರೈಕೆಯು ಬೆಲೆಗಳ ಮೇಲೆ ಒತ್ತಡ ಹೇರಬಹುದು. ಕುಸಿಯುತ್ತಿರುವ ಚಿನ್ನದ ಬೇಡಿಕೆ. ಕೇಂದ್ರ ಬ್ಯಾಂಕುಗಳು ಮತ್ತು ಹೂಡಿಕೆದಾರರು ಕಳೆದ ಕೆಲವು ವರ್ಷಗಳಿಂದ ಚಿನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುತ್ತಿದ್ದರೂ ಅವರ ಬಡ್ಡಿ ದೀರ್ಘಕಾಲ ಉಳಿಯುವ ಸಾಧ್ಯತೆ ಇಲ್ಲ. ಕೇಂದ್ರೀಯ ಬ್ಯಾಂಕುಗಳು 2024ರಲ್ಲಿ 1,045 ಟನ್ ಚಿನ್ನವನ್ನು ಖರೀದಿಸಿವೆ. ಆದರೆ ಹೆಚ್ಚಿನವು ಮುಂದಿನ ವರ್ಷ ತಮ್ಮ ಚಿನ್ನದ ಹಿಡುವಳಿಯನ್ನು ಕಡಿಮೆ ಮಾಡಬಹುದೆಂದು ಸೂಚಿಸಿವೆ. ಇದರರ್ಥ ಭವಿಷ್ಯದಲ್ಲಿ ಚಿನ್ನದ ಬೇಡಿಕೆ ಕಡಿಮೆಯಾಗಬಹುದು. ಇದು ಬೆಲೆಗಳ ಮೇಲೆ ಪರಿಣಾಮ ಬೀರಬಹುದು. ಚಿನ್ನದ ಉದ್ಯಮವು 2024ರಲ್ಲಿ ವ್ಯವಹಾರಗಳಲ್ಲಿ 32% ಹೆಚ್ಚಳವನ್ನು ಕಂಡಿದೆ. ಇದು ಚಿನ್ನದ ಬೆಲೆಗಳು ಉತ್ತುಂಗಕ್ಕೇರಿರಬಹುದು ಎಂದು ಸೂಚಿಸುತ್ತದೆ. ಚಿನ್ನದ ಬೆಲೆಗಳು ಕುಸಿಯಬಹುದು ಎಂದು ಜಾನ್ ಮಿಲ್ಸ್ ಹೇಳುತ್ತಾರೆ. ಆದರೆ ಎಲ್ಲ ತಜ್ಞರು ಇದನ್ನು ಒಪ್ಪುವುದಿಲ್ಲ. ಕೆಲವು ಪ್ರಮುಖ ವಿಶ್ಲೇಷಕರು ಚಿನ್ನದ ಬೆಲೆಗಳು ಮತ್ತಷ್ಟು ಹೆಚ್ಚಾಗಬಹುದೆಂದು ನಂಬುತ್ತಾರೆ. ಮುಂದಿನ 2 ವರ್ಷಗಳಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ $3,500 ತಲುಪಬಹುದು ಎಂದು ಬ್ಯಾಂಕ್ ಆಫ್ ಅಮೆರಿಕ ಅಂದಾಜಿಸಿದರೆ, ಗೋಲ್ಡ್ಮನ್ ಸ್ಯಾಚ್ಸ್ 2025ರ ವೇಳೆಗೆ ಚಿನ್ನದ ಬೆಲೆ ಔನ್ಸ್ಗೆ $3,300 ತಲುಪಬಹುದು ಎಂದು ನಂಬಿದೆ.